ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 60% ಕಮಿಷನ್ ಮೂಲಕ ಪರಮ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳೋ ಮೂಲಕ ಒಂದು ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ. ಅದರ ಬೆನ್ನಿಗೆ ಸಿಟಿ ರವಿ ಅವರು ಕೂಡ ಅಂಕಿಅಂಶ ಸಮೇತ ಕಮಿಷನ್ ವ್ಯವಹಾರದ ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ ಅಂತ ಮಾಧ್ಯಮದ ಎದುರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆ ಕಡೆ ನೋಡಿದ್ರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ನಮ್ಮ ಬಾಕಿ ಬಿಲ್ಲನ್ನ ಪಾವತಿ ಮಾಡಿ, ಇಲ್ಲ ಅಂದ್ರೆ ನಮಗೆ ದಯಾಮರಣವನ್ನ ಕೊಡಿ ಅಂತ ಸರ್ಕಾರವನ್ನ ಎಚ್ಚರ ಮಾಡಿದ್ರೆ, ಈ ಕಡೆ ದಿನ ಬೆಳಗಾದ್ರೆ ಒಬ್ಬೊಬ್ಬ ಗುತ್ತಿಗೆದಾರ ಕೂಡ ಬಾಕಿ ಇರುವಂತಹ ಬಿಲ್ಲನ್ನ ರಿಲೀಸ್ ಮಾಡಿ, ಇಲ್ಲದೆ ಹೋದ್ರೆ ನಾವು ನೇಣು ಹಾಕೊಳ್ತೀವಿ ಅಂತ ಮಾಧ್ಯಮದ ಎದುರು ಬಂದು ಗೋಗರಿತಾ ಇದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ರಾಜ್ಯದ ಜನರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನು? ಹಾಗಾದ್ರೆ ಕಳೆದ 1.5 ವರ್ಷದಿಂದ ಸಿದ್ದರಾಮಯ್ಯನವರ ಸರ್ಕಾರ ಬಾಕಿ ಇಟ್ಟಿರುವಂತಹ ಹಣ ಎಷ್ಟು? ಸರ್ಕಾರದ ಬೊಕ್ಕಸದಲ್ಲಿ ಹಣವೇ ಇಲ್ವಾ? ಖಜಾನೆ ಖಾಲಿ, ಲೈಫ್ ಜಾಲಿ ಅನ್ನೋ ತರ ಆಗಿದೆಯಾ ಈ ಸರ್ಕಾರದ ಕಥೆ? ಬಿಜೆಪಿ ಅವರದ್ದು 40% ಅಂತ ಹೇಳ್ತಾ ಇದ್ದಂತಹ ಇದೇ ಕಾಂಗ್ರೆಸ್ ಇವತ್ತು 60% ಆಗಿರೋದು ಹೇಗೆ? ಈ ಭ್ರಷ್ಟ ಸರ್ಕಾರದ ಆಯಸ್ಸು ಇನ್ನು ಎಷ್ಟು ದಿನ ಹಾಗಾದ್ರೆ? ಇವೆಲ್ಲವನ್ನ ನೋಡ್ತಾ ಹೋಗೋಣ. ಆದ್ರೆ ನೀವಿನ್ನೂ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ನಾನು ಆರಂಭದಲ್ಲೇ ಹೇಳಿದ ಹಾಗೆ ಮೊನ್ನೆ ನಮ್ಮ ಕುಮಾರಣ್ಣನವರು ಹೇಳ್ತಾರೆ, ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಕಮಿಷನ್ ಆರೋಪ ಮಾಡಿದಂತಹ ಇದೇ ಕಾಂಗ್ರೆಸ್ ಈಗ ಏನ್ ಮಾಡ್ತಾ ಇದೆ? ಗುತ್ತಿಗೆದಾರರಿಗೆ ಬಾಕಿ ಪಾವತಿಸೋದಕ್ಕೆ 60% ಕಮಿಷನ್ ಸಂಗ್ರಹಿಸೋದ್ರ ಮೂಲಕ ಪರಮ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಮುಳುಗಿದೆ. ಅದರಲ್ಲೂ ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆಗಳಲ್ಲಿನ ಗುತ್ತಿಗೆ ಹಣ ಬಿಡುಗಡೆಗೆ ಲಂಚ ಪಾವತಿಗೆ ನಿರ್ಬಂಧನೇ ಇಲ್ಲ ಅಂತ ಅವರು ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ಈ ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆ ಇದು ಯಾರ ಅಡಿಯಲ್ಲಿ ಬರುತ್ತೆ ಅಂತ ನಾನು ಬಾಯಿ ಬಿಟ್ಟು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಹೌದಲ್ವೋ? ಯಾರನ್ನುವಂಥದ್ದನ್ನ ದಯವಿಟ್ಟು ನೀವೇ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಹಾಗಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ಸರ್ಕಾರಿ ಗುತ್ತಿಗೆಗಳಿಗೆ ಹಣ ಬಿಡುಗಡೆಗೆ ಕಮಿಷನ್ ಪಾವತಿ 60% ದಾಟಿದೆ ಅನ್ನೋದ್ರ ಬಗ್ಗೆ ಈಗ ಬಹಳ ದೊಡ್ಡ ಚರ್ಚೆ ಎಂದು ನಡೀತಾ ಇದೆ. ತುಮಕೂರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವಂತಹ ಒಬ್ಬ ಗುತ್ತಿಗೆದಾರ ಮೊನ್ನೆ ಮಾಧ್ಯಮದ ಎದುರೇ ಬಂದು ನಮಗೆ ದಯಾಮರಣವನ್ನ ಕೊಡಿ ಅಂತ ಹೇಳಿರೋದು ಈಗ ಈ ಆರೋಪಕ್ಕೆ ಇನ್ನಷ್ಟು ದೊಡ್ಡ ಪುಷ್ಟಿಯನ್ನು ನೀಡಿದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಪೇಮೆಂಟ್ ಆಗಿಲ್ಲ ಅಂತಂದಾಗ ಮತ್ತೆ ಅವ್ರು ಸೈಲರ್ದ ಅನಿವಾರ್ಯ ಅದಲ್ಲ, ಅದಕ್ಕೆ ಅವ್ರು ಕೇಳ್ಯಾರ. ಅದರ ಅವ್ರ ಬಗ್ಗೆ ನೆಗ್ಲೆಕ್ಟ್ ನಾವು ಮಾಡ್ದೇವೆ ಅಂದ್ರೆ ಅದಕ್ಕೆ ಹೊಣೆಗಾರ ನಾವೇ ಆಯ್ತೇವೆ. ನಾಳೆ ನೀವು ಮತ್ತೆ ನಮ್ಮ ಮನಸ್ಸು ಚೇಂಜ್ ಮಾಡಬಾರ್ದು ಅಂತ ಉದ್ದೇಶದಿಂದ ಮೀಟಿಂಗ್ ಕರೆದಿರಿ. ಇವತ್ತು ಅವರೆಲ್ಲರೂ ಒಪ್ಪಿಗೆ ಕೊಟ್ಟರೆ ಸರ್ಕಾರಕ್ಕೆ ಲೆಟರ್ ಬರೀತೇವೆ, ಅವ್ರು ಸರ್ಕಾರಕ್ಕೆ ಬರೀತೇವೆ, ಗೌರ್ನರ್ಗೆ ಬರೀತೇವೆ. 32,000 ಕೋಟಿ ಇನ್ನೂ ಬರಬೇಕು ನಮಗೆ. ಎಲ್ಲ ಡಿಪಾರ್ಟ್ಮೆಂಟ್ ಕಲ್ತು 32 ಕೋಟಿ. ಅದರಲ್ಲಿ ಈಗ ಕಡಿಮೆ ಅಂತಂದ್ರೆ ಭಾಳ ಆದರೆ ಒಂದು 15 ಇಲ್ಲ 20% ಹಣ ಬಂದಿದೆ ನಮಗೆ. ಸರ್ 50% ಆದರೂ ಕೊಡ್ರಿ, ನಾವೇನು ಪುರ್ತ ಕೇಳಗತ್ತೀವಿ ನಿಮಗೆ. ಏನೂ ಆಶ್ವಾಸನೆ ಇಲ್ಲಂದ್ರೆ 1 ವರ್ಷದಾಗ 8 ತಿಂಗಳು ನೋಡಿದೆವು. 1 ವರ್ಷ 8 ತಿಂಗಳ ತನಕ ಮೆಮೊರಂ ಕೊಡ್ಕೋತೇ ಬಂದಿದ್ದೆವು. ಅದಕ್ಕೆ ಯಾವುದೂ ಉತ್ತರ ಇಲ್ಲ. ಅದಕ್ಕೆ ನಾವೇನದ ಅನಿವಾರ್ಯವಾಗಿ ಏನದ ಇವತ್ತು ಹೋರಾಟದ ಬಗ್ಗೆ ರೂಪರೇಷೆಗಳನ್ನು ಹಾಯ್ಕೊಳ್ತಾ ಇದ್ದೇವೆ. ಇಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಏನು ಗೊತ್ತಾ? ಕಾಂಗ್ರೆಸ್ನವರೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನು? ನಮ್ಮದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಕಮಿಷನ್ ಅನ್ನುವಂಥದ್ದು 60% ದಾಟಿದೆ. ಆಕ್ಚುಲಿ ಅದಕ್ಕಿಂತ ಹಿಂದಿನ ಆಡಳಿತವೇ ಎಷ್ಟೋ ಬೆಟರ್ ಇತ್ತು, ಆಗ ಪರಿಸ್ಥಿತಿ ಉತ್ತಮವಾಗಿತ್ತು ಅಂತ ಹೇಳ್ತಾರೆ. ಅಂಡ್ ಇದು ವೈರಲ್ ಕೂಡ ಆಗ್ತಾ ಇದೆ. ಇವರು ಎಷ್ಟು ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ವಸತಿ ಯೋಜನೆಗಳ ಫಲಾನುಭವಿಗಳಿಗೂ ಕೂಡ ಹಣ ಬಿಡುಗಡೆ ಮಾಡೋದಕ್ಕೆ ಲಂಚ ಕೊಡಬೇಕಾಗಿದೆಯಂತೆ. ಅಂತಹ ಪರಿಸ್ಥಿತಿಗೆ ಇವತ್ತು ನಮ್ಮ ರಾಜ್ಯವನ್ನ ಕಾಂಗ್ರೆಸ್ ತಂದು ನಿಲ್ಲಿಸಿದೆ. ಅಷ್ಟೇ ಅಲ್ಲ, ಈ ಹಿಂದೆ ಸ್ಥಳೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ವಸೂಲಿಯಾಗಿದ್ದಂತಹ ಲಂಚವನ್ನ ಈಗ ಫಲಾನುಭವಿಗೆ ಮನೆ ಬಿಡುಗಡೆ ಮಾಡುವ ಮೊದಲು ವಿಧಾನಸೌಧದಲ್ಲಿ ಸಚಿವರಿಗೆ ಪಾವತಿ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಗುಟ್ಟಾಗೇನು ಉಳ್ಕೊಂಡಿಲ್ಲ. ಈ ತರ ಅನೇಕ ಇಲಾಖೆಗಳಲ್ಲಿ ಟೆಂಡರ್ ಹಣ ಬಿಡುಗಡೆ ಆಗೋ ಮೊದಲು ಸಿದ್ದರಾಮಯ್ಯ ಸರ್ಕಾರದ ಸಚಿವರುಗಳಿಗೆ ಅಲ್ಲಿ ಪಾವತಿಸಬೇಕಾದಂತಹ ಪರ್ಸೆಂಟೇಜ್ ಮೊತ್ತವನ್ನ ಮೊದಲೇ ಕೊಡಬೇಕು ಅಂತ ಹೇಳಿದ್ರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿದೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಈ ಹಿಂದೆಲ್ಲ ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ರು. ಈಗ ಸರ್ಕಾರಿ ಅಧಿಕಾರಿಗಳು, ಗುತ್ತಿಗೆದಾರರು ಕೂಡ ಸುಸೈಡ್ ಮಾಡ್ಕೊಳ್ಳುವಂತಹ ರೇಂಜ್ಗೆ ಈ ಸಿದ್ದರಾಮಯ್ಯನವರ ಸರ್ಕಾರ ಕಿರುಕುಳವನ್ನು ಕೊಡ್ತಾ ಇದೆ. ಹಿಂದಿನ ಬಿಜೆಪಿ ಸರ್ಕಾರ ಗುತ್ತಿಗೆದಾರರಿಂದ ಕಮಿಷನ್ ಅನ್ನ ವಸೂಲಿ ಮಾಡ್ತಾ ಇದೆ ಅಂತ ಆಧಾರ ಇಲ್ಲದೆ ಆರೋಪವನ್ನ ಮಾಡಿ, ಆರೋಪ ಆಮೇಲೆ ಸುಳ್ಳು ಅನ್ನುವಂಥದ್ದು ಪ್ರೂವ್ ಕೂಡ ಆಯ್ತು ಬಿಡಿ. ಆದ್ರೂ ಈ ರೀತಿಯಾದಂತಹ ಸುಳ್ಳನ್ನ ಹೇಳಿ ಜನರಿಂದ ಓಟನ್ನ ಪಡೆದು ಅಧಿಕಾರದ ಕುರ್ಚಿ ಮೇಲೆ ಬಂದು ಕುಳಿತುಕೊಂಡಿರುವಂತಹ ಇದೇ ಕಾಂಗ್ರೆಸ್ ಈಗ ಏನ್ ಮಾಡ್ತಾ ಇದೆ?
ಅದನ್ನೇ ಅಲ್ವಾ ಮಾಡ್ತಾ ಇರೋದು. ಅಂಡ್ ಇದನ್ನ ನಾವೇನ್ ಹೇಳ್ತಾ ಇಲ್ಲ, ಕುಮಾರಣ್ಣನವರೇ ವಿತ್ ಪ್ರೂಫ್ ಹೇಳ್ತಾ ಇದ್ದಾರೆ. ನೋಡಿ ನಮ್ಮ ರಾಜ್ಯಕ್ಕೆ ಇವತ್ತು ಎಂತಹ ಪರಿಸ್ಥಿತಿ ಬಂದಿದೆ, ಕಾಂಗ್ರೆಸ್ ನಮ್ಮನ್ನ ಎಲ್ಲಿ ತಂದು ನಿಲ್ಲಿಸಿದೆ ಅಂತ. ವೀಕ್ಷಕರೇ, ಸರ್ಕಾರದ ಅರ್ಥ ಇಲ್ಲದಂತಹ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅರ್ಥ ವ್ಯವಸ್ಥೆಗೆ ಎಂತಹ ದುಸ್ಥಿತಿ ಬಂದು ಎರಗಿದೆ ಅನ್ನುವಂಥದ್ದು ಇವತ್ತಿನ ಎಲ್ಲಾ ಪರಿಸ್ಥಿತಿಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ದಿನಗೂಲಿಗಳು, ರೈತರು, ಕೂಲಿ ಕಾರ್ಮಿಕರು ಜೀವನ ನಿರ್ವಹಣೆಗೆ ಪರದಾಡ್ತಾ ಇರುವಂತವ್ರು ಪಾಪ ಬಸ್ಸಲ್ಲಿ ಹೋಗ್ತಾ ಇದ್ರು. ಅಂಥವರ ಮೇಲೆ ಕೂಡ ಇವರು ಬಸ್ ಏರಿಕೆಯನ್ನ ಮಾಡಿ ಬರೀ ಎಳೆದಿದಾರಲ್ಲ. ಪಾಪ ಅಂಥವರ ಕೈಯಿಂದ ಕಸಿದು ಇಲ್ಲಿ ಫ್ರೀ ಅನ್ನುವಂತಹ ನಾಟಕವನ್ನ ಆಡ್ತಾ ಇದ್ದಾರಲ್ಲ. ಇದು ಯಾವ ರೀತಿಯಾದಂತಹ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯನವರೇ? ಉತ್ತರ ಹೇಳಬಹುದಾ? ಸ್ಟ್ಯಾಂಪ್ ಶುಲ್ಕ, ಪೆಟ್ರೋಲ್ ಮೇಲಿನ ದರ, ಹಾಲಿನ ದರ, ನೀರಿನ ದರ ಇವೆಲ್ಲವನ್ನ ಹೆಚ್ಚಳ ಮಾಡ್ತಾ ಹೋಗ್ತಾ ಇದ್ದೀರಾ. ಸಾಮಾನ್ಯ ಜನರ ಮೇಲೆ ಇದು ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದು ಸ್ವಲ್ಪ ಆದ್ರೂ ಗೊತ್ತಿದೆಯಾ ನಿಮಗೆ? ಆಳುವ ಕುರ್ಚಿಯಲ್ಲಿ ಕುಳಿತಂತಹ ನಿಮಗೆ ಇದೆಲ್ಲ ಎಲ್ಲಿಂದ ಅರ್ಥ ಆಗಬೇಕು? ತಿನ್ನುವುದೇ ತಮ್ಮ ಆದ್ಯ ಕರ್ತವ್ಯ ಅಂತ ಅನ್ಕೊಂಡಿರುವಂತಹ ಜನನಾಯಕರಿಂದ, ಸಾರಿ ನೀವು ಜನನಾಯಕರಲ್ಲ, ನಿಮ್ಮಂತಹ ಭ್ರಷ್ಟ ನಾಯಕರಿಂದ ನಾವು ಇನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ರಾಜ್ಯದ ಗುತ್ತಿಗೆದಾರರಿಗೆ ಕೊಡಬೇಕಾಗಿರುವಂತಹ 32,000 ಕೋಟಿ ರೂಪಾಯಿ ಬಾಕಿ ಇದೆ. ಸಂಬಳ ಆಗಿಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ರೈತರು ಬೆಳೆದಂತಹ ತೊಗರಿ ಖರೀದಿಗೆ ಹಣ ಇಲ್ವಂತೆ. ಸಿದ್ದರಾಮಯ್ಯನವರು ತಾವು ಮಂಡಿಸಿದಂತಹ ಬಜೆಟ್ ಪ್ರಕಾರ ಇಲ್ಲಿ ತನಕ ಖರ್ಚು ಮಾಡಿರುವಂತದ್ದು 55% ಅನುದಾನ. ಇನ್ನು ಮುಂದಿನ ಬಜೆಟ್ ಮಂಡನೆಗೆ ಕೇವಲ 2 ತಿಂಗಳು ಬಾಕಿ ಇದ್ರೂ ಕೂಡ 45% ಅನುದಾನ ಹಂಚಿಕೆಯನ್ನ ಬಾಕಿ ಉಳಿಸ್ಕೊಂಡಿರುವಂತದ್ದು ಯಾಕೆ? ಇವರು ಮಾತೆತ್ತಿದ್ರೆ ಸಂವಿಧಾನ ಪುಸ್ತಕವನ್ನ ಹಿಡ್ಕೊಳ್ತಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸ್ವಯಂ ಉದ್ಯೋಗ ಯೋಜನೆಗೆ ಹಿಂದಿನ ಸರ್ಕಾರ ಕೊಟ್ಟಂತಹ 100 ಕೋಟಿ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ. ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಲ್ವಾ? ನಾಚಿಕೆ ಆಗ್ಬೇಕು ನಿಮಗೆ. ಭೋವಿ ನಿಗಮದ 90 ಕೋಟಿ ರೂಪಾಯಿ ಅನುದಾನದಲ್ಲಿ 35 ಕೋಟಿ ಮಾಯಾಗಿದೆ. ಎಲ್ಲಿದೆ? ಯಾರು ತಿಂದ್ರಿ? ಇನ್ನು ದೇವರಾಜ ಅರಸು ನಿಗಮದ 165 ಕೋಟಿಯಲ್ಲಿ 65 ಕೋಟಿ ಮಾಯಾಗಿದೆ. ನುಂಗಿ, ಎಲ್ಲ ನುಂಗಿ. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ 106 ಕೋಟಿ ರೂಪಾಯಿ ಅನುದಾನದಲ್ಲಿ 40 ಕೋಟಿ ದಾರಿ ಹಿಡಿದಿದ್ದಾರೆ. ಹಾಗಾದ್ರೆ ಎಲ್ಲದರಲ್ಲೂ ಶಾರ್ಟ್ ಲಿಸ್ಟ್ ಮಾಡ್ತಾ ಇರುವಂತದನ್ನ ಈಗ ನೋಡ್ತಾ ಹೋದ್ರೆ ಬೊಕ್ಕಸ ಖಾಲಿ ಆಗಿರೋದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಹೌದಲ್ವೋ? ಬಹುಶಃ ಈ ಸರ್ಕಾರ ಹೀಗೆ ಮುಂದುವರಿಸ್ತಾ ಹೋದ್ರೆ ನಮ್ಮ ರಾಜ್ಯದಲ್ಲಿ ಗುತ್ತಿಗೆದಾರರು ಮಾತ್ರ ಅಲ್ಲ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಕೂಡ ದಯಾಮರಣವನ್ನ ಕೊಡಿ ಅಂತ ರಾಜ್ಯಪಾಲರ ಹತ್ರ ಬೇಡ್ಕೊಳ್ಳುವಂತ ದಿನ ಬಂದ್ರು ಆಶ್ಚರ್ಯ ಏನೂ ಇಲ್ಲ. ಇದು ದಿ ಗ್ರೇಟ್ ಸಿದ್ದರಾಮಯ್ಯನವರ ಭ್ರಷ್ಟ ಸರ್ಕಾರದ ಎಕ್ಸಾಂಪಲ್. ನಿಮಗೆ ನೀವೇ ವೋಟ್ ಹಾಕಿ ಗೆಲ್ಸಿದಲ್ವಾ? ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.